ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಕಲಬುರಗಿಯಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ರೋಕ್ ಬಗ್ಗೆ ಮಾತಾಡೋಣ. ಸ್ಟ್ರೋಕ್ ಅಂದ್ರೆ ಏನು, ಅದು ಹೇಗೆ ಬರುತ್ತೆ, ಅದನ್ನ ಹೇಗೆ ನೀವು ಕಂಡು ಹಿಡಿಬಹುದು, ಅದನ್ನ ಹೇಗೆ ನೀವು ಪ್ರಿವೆಂಟ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಟ್ರೋಕ್ ಅಂದ್ರೆ ಏನು? ಸಾಧಾರಣ ಹೇಗೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅದೇ ರೀತಿ ನಮ್ಮ ಬ್ರೇನ್ ಅಲ್ಲಿ ಏನಾದ್ರೂ ಬ್ಲಡ್ ಪ್ರೆಷರ್ ಹೈ ಆಗಿ ನಿಮ್ಗೆ ಏನಾದ್ರೂ ನರ ಬರ್ಸ್ಟ್ ಆಗಿ ಅಂದ್ರೆ ಬ್ಲಡ್ ವೆಸಲ್ ಏನಾದ್ರೂ ಬರ್ಸ್ಟ್ ಆಗಿ ಬ್ಲಡ್ ಅದರಲ್ಲಿ ಲೀಕ್ ಆದ್ರೆ ಅದನ್ನ ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಾಧಾರಣವಾಗಿ ಬ್ಲಡ್ ಪ್ರೆಷರ್ ಹೈ ಆಗಿರೋದ್ರಿಂದ ನಮ್ಮ ಮೆದುಳಲ್ಲಿ ಯಾವ್ದಾದ್ರೂ ಒಂದು ಭಾಗ ಕಂಪ್ಲೀಟ್ ಆಗಿ ಹಾರ್ಮ್ ಆಗುತ್ತೆ, ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಅದರಿಂದ ಯಾವ ಭಾಗಕ್ಕೆ ಅದು ಎಫೆಕ್ಟ್ ಆಗಿರುತ್ತೋ ದೇಹದಲ್ಲಿ ಆ ಭಾಗಗಳಲ್ಲಿ ನಮ್ಗೆ ಸಿಂಪ್ಟಮ್ಸ್ ಗಳನ್ನು ನಾವು ನೋಡ್ಬೋದು. ಯಾವ ತರ ನಿಮ್ಗೆ ಸಿಂಪ್ಟಮ್ಸ್ ಬರುತ್ತೆ ಸ್ಟ್ರೋಕ್ ಆದಾಗ ಅಂದ್ರೆ, ಮೊದಲನೇದು ನಾವು ಇದನ್ನ ಫಾಸ್ಟ್ ಅಂತ ಹೇಳ್ತೀವಿ. ಫಾಸ್ಟ್ ಅನ್ನೋದು ಶಾರ್ಟ್ ಕಟ್. ಎಫ್ ಅಂದ್ರೆ ಫೇಸ್ ಡ್ರಾಪಿಂಗ್, ಅಂದ್ರೆ ನಿಮ್ಗೆ ಫೇಸ್ ಅಲ್ಲಿ ಯಾವ್ದಾದ್ರೂ ಒಂದು ಸೈಡ್ ಅಲ್ಲಿ ಐದರ್ ನಿಮ್ಗೆ ಸ್ಮೈಲ್ ಮಾಡಿದಾಗ ಈಕ್ವಲ್ ಆಗಿ ಇರೋದಿಲ್ಲ, ಒಂದ್ ಕಡೆ ಕೆಳಗಡೆ ಇರುತ್ತೆ, ಅಥವಾ ಒಂದ್ ಕಡೆ ಕಣ್ಣು ತೆಗಿಯಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಸಲೈವ ಪಾಸ್ ಆಗ್ತಾನೆ ಇರುತ್ತೆ, ನಿಮ್ಗೆ ನುಂಗಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಅಥವಾ ಮುಖದಲ್ಲಿ ಒಂದು ಭಾಗದಲ್ಲಿ ನಿಮ್ಗೆ ಸೆನ್ಸೇಷನ್ ಇರೋದಿಲ್ಲ, ಅಂದ್ರೆ ಮುಟ್ಟಿದ್ರು ಗೊತ್ತಾಗಲ್ಲ, ಅಂದ್ರೆ ಮರ್ಗಟ್ಟೋ ತರ ಆಗತ್ತೆ, ಅದ್ರ ಜೊತೆಗೆ ಜುಮ್ ಅನ್ನೋ ಸೆನ್ಸೇಷನ್ ಕೂಡ ಇರುತ್ತೆ. ಸೊ ಈ ರೀತಿ ಫೇಸ್ ಡ್ರಾಪಿಂಗ್ ಆಗುತ್ತೆ. ಇನ್ನೊಂದೇನಂದ್ರೆ ಆರ್ಮ್ ಡಿಸೆಬಿಲಿಟಿ. ಎ ಅಂದ್ರೆ ಆರ್ಮ್ ಡಿಸೆಬಿಲಿಟಿ, ಅಂದ್ರೆ ನಿಮ್ಮ ಕೈಗಳಲ್ಲಿ ನಿಶಕ್ತಿ ಆಗುವಂಥದ್ದು, ಯಾವ್ದಾದ್ರು ಕೆಲಸ ಮಾಡಕ್ಕೆ ಕಷ್ಟ ಆಗುವಂಥದ್ದು, ಅಂದ್ರೆ ಏನಾದ್ರೂ ಆಬ್ಜೆಕ್ಟ್ ಇಟ್ಕೊಂಡು ಎತ್ತಕ್ಕಾಗೋದಿಲ್ಲ, ಸೇಮ್ ಮತ್ತೆ ಜುಮ್ ಆಗುವಂಥದ್ದು ಅಥವಾ ಮರಗಟ್ಟೋ ತರ ಆಗುವಂಥದ್ದು, ಇದೆಲ್ಲ ಪ್ರಾಬ್ಲಮ್ಸ್ ನಿಮ್ಗೆ ಆಗತ್ತೆ. ನೆಕ್ಸ್ಟ್ ಏನಂತ ಹೇಳಿದ್ರೆ, ನಿಮ್ಗೆ ಬಾಡಿಯಲ್ಲಿ ಯಾವ್ದಾದ್ರು ಒಂದು ಸೈಡ್ ಪ್ಯಾರಲೈಸ್ ಆಗೋದು ನಿಮ್ಗೆ ಕಾಣಿಸ್ಬರುತ್ತೆ. ಯಾವ ತರ ಅಂದ್ರೆ ಕೆಲವೊಬ್ರಿಗೆ ಏನಾಗುತ್ತೆ ರೈಟ್ ಸೈಡ್ ಆಫ್ ದ ಬಾಡಿಗೆ ಅಫೆಕ್ಟ್ ಆಗುತ್ತೆ, ಕೆಲವೊಬ್ರಿಗೆ ಲೆಫ್ಟ್ ಅಲ್ಲೇ ಆಗುತ್ತೆ, ಕೆಲವೊಬ್ರಿಗೆ ಬರೀ ಕೈಗಳಲ್ಲಿ ನಿಶಕ್ತಿ ಆಗುತ್ತೆ, ಅಥವಾ ಕೆಲವೊಬ್ರಿಗೆ ಕಾಲ್ಗಳಲ್ಲಿ ಆಗುತ್ತೆ. ಇನ್ನೂ ತುಂಬಾ ಸಿವಿಯರ್ ಆದವರಿಗೆ ಕಂಪ್ಲೀಟ್ ಬಾಡಿ ಪ್ಯಾರಲಿಸಿಸ್ ಆಗುತ್ತೆ. ಸೊ ಇದರಲ್ಲಿ 2 ಥಿಂಗ್ಸ್ ಆಗ್ಬೋದು. ಒಂದು ನಾವು ಹೆಮಿಪ್ಲೇಜಿಯಾ ಅಂತ ಹೇಳ್ತೀವಿ, ಅಂದ್ರೆ ಹಾಫ್ ಆಫ್ ದ ಬಾಡಿ ಎಫೆಕ್ಟ್ ಆಗುವಂಥದ್ದು. ಇನ್ನೊಂದು ಹೆಮಿಪ್ಯಾರಸಿಸ್ ಅಂತ ಹೇಳ್ತೀವಿ, ಇದರಲ್ಲಿ ಪ್ಯಾರಲೈಸಿಸ್ ಆಗಿರೋದಿಲ್ಲ, ಆದ್ರೆ ಏನು ಸೆನ್ಸೇಷನ್ ಇರೋದಿಲ್ಲ. ನೆಕ್ಸ್ಟ್ ಏನಂದ್ರೆ ಪ್ಯಾರಲಿಸಿಸ್ ಅನ್ನುವಂಥದ್ದು. ಸೊ ಈ ತರ ಡಿಫ್ರೆಂಟ್ ಪ್ರಾಬ್ಲಮ್ಸ್ ನೀವು ನೋಡ್ಬೋದು. ಫಸ್ಟ್ ಇನ್ನೊಂದು ನೆಕ್ಸ್ಟ್ ಏನು ಪ್ರಾಬ್ಲಮ್ ಅಂದ್ರೆ ಸ್ಪೀಚ್ ಡಿಸಬಿಲಿಟಿ ಆಗುತ್ತೆ. ಸ್ಪೀಚ್ ಡಿಸಬಿಲಿಟಿ ಅಂದ್ರೆ ಏನು, ನಿಮ್ಗೆ ಮಾತಾಡಕ್ಕೆ ಕಷ್ಟ ಆಗುವಂಥದ್ದು, ಸಡನ್ ಆಗಿ ತೊದಲಕ್ ಶುರು ಮಾಡ್ತಾರೆ, ಅವ್ರು ಮಾತಾಡೋದು ಕ್ಲಿಯರ್ ಆಗಿಲ್ಲ, ಅಥವಾ ಅವ್ರು ಮಾತಾಡೋದಕ್ಕೆ ಏನು ಸಂಬಂಧನೇ ಇಲ್ಲ, ಏನೋ ಬೇರೆನೆ ಮಾತಾಡ್ತಿದ್ದಾರೆ, ಈ ತರ ಸಿಂಪ್ಟಮ್ಸ್ ಕೂಡ ಕಾಣಿಸ್ಬರುತ್ತೆ. ಸೊ ಇದೆಲ್ಲ ನೋಡಿದಾಗ ಅಲ್ಟಿಮೇಟ್ಲಿ ನಿಮ್ಗೆ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಇಮಿಡಿಯೇಟ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು. ನಿಮ್ಗೇನಾದ್ರೂ ಈ ಪ್ರಾಬ್ಲಮ್ಸ್ ಗಳು ಬರ್ತಾ ಇದ್ರೆ ಇಮಿಡಿಯೇಟ್ ಆಗಿ ಸ್ಕ್ಯಾನ್ ಗಳನ್ನ ಮಾಡಿಸ್ಬೇಕು. ಅವರು ಸಜೆಸ್ಟ್ ಮಾಡಿರೋ ತರ ಬ್ರೈನ್ ಅಲ್ಲಿ ಏನಾದ್ರೂ ಬ್ಲೀಡಿಂಗ್ ಆಗಿದ್ಯಾ, ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಂತ ಇಮಿಡಿಯೇಟ್ ಆಗಿ ಕಂಡು ಹಿಡಿಬೇಕು. ಅದಲ್ಲದೆ ಇನ್ನೂ ಕೆಲವು ಸಿಂಪ್ಟಮ್ಸ್ ನೀವು ನೋಡ್ಬೋದು, ಅಂದ್ರೆ ವಿಜುವಲ್ ಇಂಪೇರ್ಮೆಂಟ್ ಆಗುತ್ತೆ. ವಿಜುವಲ್ ಹೇಗೆ, ನಿಮ್ಗೆ ಏನಾದ್ರೂ ಬ್ಲರ್ ಆಗಿ ಬರ್ತಾ ಇದೆ, ಏನು ಮಂಜಾಗಿ ಕಾಣಿಸ್ತಿದೆ, ಕ್ಲಿಯರ್ ವಿಷನ್ ಇಲ್ಲ, ಸಡನ್ ಆಗಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಅಥವಾ ತಲೆ ಸುತ್ತು ಬರ್ತಿದೆ. ಅದಕ್ಕೆ ನೀವು ಸಾಧಾರಣ ಬಿದ್ದು ತಲೆ ಹೊಡ್ಕೊಂಡಾಗ, ಏನಾದ್ರೂ ಗಾಯ ಆದಾಗ ಡಾಕ್ಟರ್ ಫಸ್ಟ್ ಕೇಳೋದು ಏನಾದ್ರೂ ಆಕ್ಸಿಡೆಂಟ್ ಆಗಿ ಬಿದ್ರಾ ಅಥವಾ ತಲೆ ಸುತ್ತು ಬಂದು ಬಿದ್ರಾ ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ತಲೆ ಸುತ್ತು ಬಂದು ಬಿದ್ದಿದ್ರೆ ಅದು ಸ್ಟ್ರೋಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೇನಾದ್ರೂ ತಲೆ ಸುತ್ತು ಆಗ್ತಾ ಇದ್ರೆ, ಅಥವಾ ನೀವೇನಾದ್ರೂ ಬಿದ್ದಿದ್ರೆ ತಲೆ ಸುತ್ತಾಗಿ, ಏನು ಅಲ್ಲಿ ಸುತ್ತಮುತ್ತಲು ಏನು ಇರ್ಲಿಲ್ಲ, ಏನು ನಿಮ್ಗೆ ತಾಗಿಲ್ಲ, ಆದ್ರೂ ನೀವು ಕೆಳಗಡೆ ಬಿದ್ದಿದ್ರಿ ಅಂದ್ರೆ, ಸೊ ಈ ರೀತಿ ಸಿಂಪ್ಟಮ್ಸ್ ಇದ್ರು ಕೂಡ ಸ್ಟ್ರೋಕ್ ನ ಸಿಂಪ್ಟಮ್ಸ್ ಆಗಿರ್ಬೋದು. ಸೊ ಇದನ್ನ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡಬೇಕು. ಏನೋ ಬಿಡು ವೀಕ್ನೆಸ್ ಆಗಿರ್ಬೋದು ಅಂತ ಅದನ್ನ ನೀವು ನೆಗ್ಲೆಕ್ಟ್ ಮಾಡೋ ತರ ಇಲ್ಲ. ಯಾಕಂದ್ರೆ ಸ್ಟ್ರೋಕ್ ಒಂದ್ಸಲ ಆದಾಗ ಏನಾಗುತ್ತೆ, ನಿಧಾನವಾಗಿ ಮೆದುಳಲ್ಲಿ ಅದು ಡ್ಯಾಮೇಜ್ ಕ್ರಿಯೇಟ್ ಮಾಡುತ್ತೆ. ಸೊ ನಮ್ಮ ಬ್ರೈನ್ ಅಲ್ಲಿ ಡ್ಯಾಮೇಜ್ ಜಾಸ್ತಿ ಆದಂಗೆ ನಮ್ಗೆ ಜಾಸ್ತಿ ಪ್ರಾಬ್ಲಮ್ಸ್ ಬರುತ್ತೆ. ಮತ್ತೆ ಕೆಲವೊಂದ್ಸಲ ಇದು ರಿವರ್ಸ್ ಕೂಡ ಆಗೋದಿಲ್ಲ ಡ್ಯಾಮೇಜ್ ಜಾಸ್ತಿ ಆದಾಗ.
ಯಾಕೆ ಈ ಸ್ಟ್ರೋಕ್ ಇಷ್ಟು ಕಾಮನ್ ಆಗಿ ಈಗ ಆಗ್ತಿದೆ, ತುಂಬಾ ಜನಕ್ಕೆ ಯಾಕೆ ಸ್ಟ್ರೋಕ್ ಆಗ್ತಿದೆ, ಕಮ್ಮಿ ಏಜ್ ಅಲ್ಲಿ ಕೂಡ ಯಾಕೆ ಆಗ್ತಿದೆ ಅಂತ ಅಂದ್ರೆ ಫಸ್ಟ್ ಏನಂದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ಸ್. ತುಂಬಾ ಹೈ ಸ್ಟ್ರೆಸ್ ಇದ್ದಾಗ ನಿಮ್ಗೆಲ್ಲ ಗೊತ್ತು BP ಜಾಸ್ತಿ ಆಗುತ್ತೆ. ಸೊ BP ಯಾವಾಗ ಜಾಸ್ತಿ ಆಗುತ್ತೆ, ರೆಗ್ಯುಲೇಷನ್ ಇರಲ್ಲ, BP ಯಾವಾಗ ಜಾಸ್ತಿ ಆಗುತ್ತೋ ನಮ್ಮ ಮೆದುಳಲ್ಲಿ ಕೂಡ ಬ್ಲಡ್ ಪ್ರೆಷರ್ ತುಂಬಾ ಹೈ ಆಗುತ್ತೆ, ಬ್ರೇನ್ ಅಲ್ಲೂ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರೆಸ್ ಒಂದು ತುಂಬಾ ಇಂಪಾರ್ಟೆಂಟ್ ಮೇಜರ್ ಫ್ಯಾಕ್ಟರ್ ಇವತ್ತಿನ ದಿನ ಸ್ಟ್ರೋಕ್ ಆಗೋದಿಕ್ಕೆ. ಇನ್ನೊಂದೇನಂದ್ರೆ BP, ನಾನು ಹೇಳ್ದಂಗೆ ಹೈ BP. ಕೆಲವು ಜನ ಏನ್ ಮಾಡ್ತಾರೆ, ನನ್ಗೆ BP ಮಾತ್ರೆ ತಗೊಳಕ್ ಇಷ್ಟ ಇಲ್ಲ ಅಂದ್ಬಿಟ್ಟು ಡಾಕ್ಟರ್ ಹತ್ರನೇ ಹೋಗಲ್ಲ, ನನ್ಗೇನು ಆಗ್ತಾ ಇಲ್ಲ, ಇರ್ಲಿ ಬಿಡು BP ಜಾಸ್ತಿ ಇದ್ರು ನನ್ಗೇನು ಸಿಂಪ್ಟಮ್ಸ್ ಕಾಣಿಸ್ತಿಲ್ವಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆ ಸಿಂಪ್ಟಮ್ಸ್ ಸಡನ್ ಆಗಿ ಬರುತ್ತೆ. ಅದಕ್ಕೆ ಅದೊಂದು ಮೇಜರ್ ಪ್ರಾಬ್ಲಮ್. ಇವನ್ ನಿಮ್ಮ ಕೊಲೆಸ್ಟ್ರಾಲ್ ಆಗಿರ್ಬೋದು, ಇದೆಲ್ಲ ನಮ್ಗೆ ಡೈಲಿ ಬೇಸಿಸ್ ಅಲ್ಲಿ ಸಿಂಪ್ಟಮ್ಸ್ ಕೊಡೋದಿಲ್ಲ, ಯಾವಾಗ ಚೆಕ್ ಮಾಡ್ತಿರೋ ಅವಾಗೇ ಗೊತ್ತಾಗೋದು. ಸೊ ಇದನ್ನೆಲ್ಲ ಲೈಟ್ ಆಗಿ ತಗೊಳ್ಬಾರ್ದು. ಇಮಿಡಿಯೇಟ್ ಆಗಿ ಕಂಟಿನ್ಯೂಸ್ ಆಗಿ ಹೈ BP ಇದ್ರೆ ಕನ್ಸಲ್ಟ್ ಮಾಡಿ. ಆಮೇಲೆ ನೀವೇ ಟ್ಯಾಬ್ಲೆಟ್ಸ್ ಗಳನ್ನ ಸ್ಟಾಪ್ ಮಾಡ್ಬಿಡಿ. ಸುಮಾರು ಜನ ಏನು ಅನ್ಕೊಂತಾರೆ ಅಂದ್ರೆ, ಇವತ್ತೇನು ನಾನು ಬೀಟ್ರೂಟ್ ಜ್ಯೂಸ್ ತಗೊಂಡೆ, ಬೀಟ್ರೂಟ್ ಜ್ಯೂಸು BP ಕಮ್ಮಿ ಮಾಡುತ್ತಂತೆ ಅಂತ ಅವತ್ತು ಮಾತ್ರೆ ಬಿಟ್ಬಿಡ್ತೀರಾ. ಸೊ ಹಾಗೆ ಮಾಡ್ಬಾರ್ದು. ಏನೇ ನೀವು ಮಾತ್ರೆ ಕಡಿಮೆ ಮಾಡ್ಲಿ ಅಥವಾ ತಗೊಳಕ್ ಶುರು ಮಾಡ್ಲಿ, ಡಾಕ್ಟರ್ ಮಾನಿಟರ್ ಮಾಡ್ಬೇಕು, ಡಾಕ್ಟರ್ ಸಜೆಷನ್ ತಗೊಂಡೇ ನೀವು ಇದನ್ನ ಮಾಡ್ಬೇಕು. ಇಲ್ಲ ಅಂದ್ರೆ BP ಇಂಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ BP ಎಷ್ಟು ಸೆನ್ಸಿಟಿವ್ ಅಂದ್ರೆ, ಈ ಮೂಮೆಂಟ್ ಅಲ್ಲಿ BP ನಾರ್ಮಲ್ ಇದ್ರು ಕೂಡ ಇನ್ನೊಂದು 5 ನಿಮಿಷದಲ್ಲಿ BP ಶೂಟ್ ಅಪ್ ಆಗ್ಬೋದು. ಏನೋ ಒಂದು ನಿಮ್ಗೆ ಬ್ಯಾಡ್ ಥಾಟ್ ಬರ್ಬೋದು, ಏನಾದ್ರೂ ಒಂದು ಟೆನ್ಷನ್ ಮಾಡ್ಕೊಂಡು ಸಡನ್ ಆಗಿ ನಿಮ್ BP ಶೂಟ್ ಅಪ್ ಆಗ್ಬೋದು. ಅದು ನಮ್ಗೆ ಹೇಳಕ್ ಆಗೋದಿಲ್ಲ. ಸೊ ಹಾಗಾಗಿ ತುಂಬಾ ಪ್ರಿಕಾಷನ್ಸ್ ಗಳನ್ನ ತಗೋಬೇಕು. ಆಮೇಲೆ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗದೆ ಇರೋ ತರ ನೀವು ನೋಡ್ಕೋಬೇಕು. ಇವತ್ತಿನ ದಿನ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್, ತುಂಬಾ ಜಾಸ್ತಿ ಪ್ರೊಸೆಸ್ಡ್ ಫುಡ್ಸ್, ಈ ಫುಡ್ ಡೆಲಿವರಿ ಆಪ್ಸ್ ಇಂದ ಎಷ್ಟು ಈಸಿ ಆಗಿದೆ ಅಂದ್ರೆ, ನಮ್ಗೆ ಈಗ ಕೇಕ್ ತಿನ್ಬೇಕನ್ನಿಸ್ತು, ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತು, ಇಮಿಡಿಯೇಟ್ ಆಗಿ ಆರ್ಡರ್ ಮಾಡಿ ತಿನ್ಬಿಡ್ತೀವಿ. ಮುಂಚೆ ಹಾಗಿರ್ತಿರ್ಲಿಲ್ಲ, ಹೋಗ್ಬೇಕು ತರ್ಬೇಕು, ಅದಕ್ಕೆ ನಾವು ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತಿದ್ವಿ. ಬಟ್ ಇವತ್ತಿನ ದಿನ ಇಷ್ಟು ಈಸಿ ಆಗಿ ನಮ್ಗೆ ಫುಡ್ಗೆ ಆಕ್ಸೆಸ್ ಇದೆ ಅಂತ ಹೇಳಿದ್ರೆ, ಅದು ಕೂಡ ಎಲ್ಲ ಅನ್ಹೆಲ್ದಿ ಫುಡ್ಸ್. ನೀವ್ ಯಾವತ್ತಾದ್ರೂ ಸ್ಯಾಲಡ್ ಆರ್ಡರ್ ಮಾಡಿದೀರಾ? ಇಲ್ಲ, ಡೆಫಿನೆಟ್ ಆಗಿ ನಾವು ಮಾಡೋದಿಲ್ಲ. ಬಿಕಾಸ್ ಇದೆಲ್ಲ ಫುಡ್ ಕ್ರೇವಿಂಗ್ಸ್ ಆಗಿ ಇಷ್ಟು ಇನ್ಸ್ಟೆಂಟ್ ಆಗಿ ನೀವು ತಿನ್ನೋದ್ರಿಂದ ತುಂಬಾ ಜಾಸ್ತಿ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಿದ್ದೀರಾ, ತುಂಬಾ ಜಾಸ್ತಿ ಶುಗರು, ಸಾಲ್ಟು ಇದೆಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ತುಂಬಾ ಕಾಮನ್ ಆಗಿದೆ. ಅದರಿಂದ ನಮ್ಗೆ ಈ ಸ್ಟ್ರೋಕು, ಹಾರ್ಟ್ ಅಟ್ಯಾಕ್ ಇಷ್ಟು ಕಾಮನ್ ಆಗಿ ಆಗ್ತಿದೆ. ಸೊ ಮೇನ್ ಅಂದ್ರೆ ನಿಮ್ಮ ಶುಗರ್ ಕಂಟೆಂಟ್, ಸಾಲ್ಟ್ ಕಂಟೆಂಟ್ ಮಾನಿಟರ್ ಮಾಡಬೇಕು. ಹೋಮ್ ಕುಕ್ಡ್ ಫುಡ್, ಬ್ಯಾಲೆನ್ಸ್ಡ್ ಡಯಟ್, ಜಾಸ್ತಿ ಒಳ್ಳೆ ಅಮೌಂಟ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ಸು, ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಇದೆಲ್ಲ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ಇನ್ನೊಂದೇನಂದ್ರೆ ಒಮೆಗಾ 3 ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಬಿಕಾಸ್ ಇವತ್ತಿನ ದಿನ ಇನ್ಫ್ಲಮೇಷನ್ ಎಲ್ಲರಿಗೂ ತುಂಬಾ ಜಾಸ್ತಿ ಇದೆ. ಒಮೆಗಾ 3 ನಮ್ಮ ಹಾರ್ಟ್ ಗೆ ತುಂಬಾ ಒಳ್ಳೇದು, ನಮ್ಮ ಬ್ಲಡ್ ವೆಸಲ್ಸ್ ಗೆ ಒಳ್ಳೇದು, BP ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಇವನ್ ನಮ್ಮ ಬ್ರೈನ್ ಫಂಕ್ಷನ್ ಸ್ಟಿಮ್ಯುಲೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ನಾವು ಪ್ರಿಕಾಷನ್ಸ್ ತಗೊಳ್ಬಹುದು. ಸ್ಟ್ರೋಕ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡಬಹುದು. ಸ್ಪೆಷಲಿ ಯಾರು ಸ್ಟ್ರೆಸ್ಫುಲ್ ಜಾಬ್ ಅಲ್ಲಿ ಇದ್ದೀರಾ, ಯಾರಿಗೆ BP ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಆಲ್ರೆಡಿ ಇದೆ, ಅವರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವುದೇ ಸೈನ್ಸ್ ಸಿಂಪ್ಟಮ್ಸ್ ಕಾಣಿಸಿದ್ರು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ಸ್ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲದನ್ನ ನೀವು ನಾರ್ಮಲ್ ಆಗಿ ಇಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯ ಜೊತೆಗೆ ಭೇಟಿ ಆಗೋಣ. ಅಲ್ಲಿವರೆಗೂ ನಿಮ್ಮ ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಧನ್ಯವಾದ.